ಪೈಂಟ್ ಅಂತ ಬಂದ್ರೆ ಇಷ್ಟು ಅಮೌಂಟ್ ಬೇಕು ಅನ್ನೋದು ನಿಮ್ಗೆ ಅವ್ರು ಬೇರೆ ಕಡೆ ಎಲ್ಲಾದ್ರೂ ಪೈಂಟ್ ಮಾಡಿದ್ರೆ ಮತ್ತೆ ಅವ್ರು ಹೆಂಗ್ ಆಗೋದಿಲ್ಲ, ಜಗಳ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದೆಲ್ಲ ನಾವು ಫಸ್ಟ್ ಹೇಳ್ಬಿಡ್ತೀನಿ, 47,000. ಸೊ ಯಾಕೆ ಅಂತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ವಿಲೇಜ್ ಲೈಫ್. ಸೊ ಇವತ್ತಿನ ವಿಡಿಯೋ ಕನ್ಸ್ಟ್ರಕ್ಷನ್ ವಿಡಿಯೋ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಯಾರು ಮೊದಲನೇ ಸಲ ವಿಡಿಯೋ ನೋಡಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇಷ್ಟಕ್ಕೂ ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ ಅಂದ್ರೆ, ಮನೆಯ ಕೊನೆಯ ಅಂತ ಪೈಂಟಿಂಗ್ ಇದೆಯಲ್ಲ, ಸೊ ಪೈಂಟಿಂಗ್ ಬಗ್ಗೆ ಎಷ್ಟು ಅಮೌಂಟ್ ಆಯ್ತು, ಮತ್ತೆ ಲೇಬರ್ಗೆ ಎಷ್ಟು ಕೊಟ್ವಿ, ಮತ್ತೆ ಪೈಂಟಿಂಗ್ಸ್ಗೆಲ್ಲ ಎಷ್ಟೆಷ್ಟು ಅಮೌಂಟ್ ಆಯ್ತು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ನೋಡಿ. ಯಾರು ಪೈಂಟಿಂಗ್ ಹಂತದಲ್ಲಿ ಬಂದಿದ್ರೆ, ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ರೆ, ನೀವು ಪೈಂಟ್ ಮಾಡಿಸ್ತಿದ್ದೀರಾ ಅಂದ್ರೆ ನೀವು ಇಷ್ಟು ಅಮೌಂಟ್ ಹೊಂದಿಸ್ಕೊಬಹುದು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೊಂದಷ್ಟು ಐಡಿಯಾಗಳು ಸಿಗುತ್ತೆ, ಆಯ್ತಾ? ಹಾಗಾಗಿ ವಿಡಿಯೋವನ್ನ ಮಿಸ್ ಮಾಡಿದ್ರೆ ಕೊನೆ ತನಕ ನೋಡಿ. ಸೊ ನೀವು ಅರ್ಧಂಬರ್ಧ ನೋಡಿ, ಮತ್ತೆ ಎಷ್ಟಾಯ್ತು ಏನಾಯ್ತು ಅನ್ನೋದು ಬೇಡ. ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಅಮೌಂಟ್ ಎಷ್ಟಾಯ್ತು ಅನ್ನೋದನ್ನ ಕೊನೆಯದಾಗಿ ಹೇಳ್ತೀನಿ, ಆಯ್ತಾ? ಲೇಬರ್ಸ್ಗೆ ಮತ್ತೆ ಫಸ್ಟ್ ಕೋಟ್ ಈ ತರ ಎಲ್ಲಾದ್ರ ಬಗ್ಗೆ ಡೀಟೇಲ್ ಆಗಿ, ಪೈಂಟ್ ಅಂತ ಬಂದ್ರೆ ಇಷ್ಟು ಅಮೌಂಟ್ ಬೇಕು ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ಫಸ್ಟ್ ಆಫ್ ಆಲ್ ನಾವು ಪೈಂಟ್ ಅಂತ ಬಂದ್ಮೇಲೆ ನಾವು ಲೇಬರ್ಸ್ಗೆ ಅಮೌಂಟೇ ಆಗೋದು. ಫಸ್ಟ್ ಲೇಬರ್ಸ್ನ ನೋಡ್ಕೊಬೇಕು. ಸೊ ಅವ್ರು ಬೇರೆ ಕಡೆ ಎಲ್ಲಾದ್ರೂ ಪೈಂಟ್ ಮಾಡಿದ್ರೆ ಮತ್ತೆ ಅವ್ರು ಹೆಂಗ್ ಮಾಡಿರ್ತಾರೆ ಏನು ಅಂತ ವಿಚಾರಿಸಿ ಲೇಬರ್ಸ್ನ ನೋಡಿ. ಯಾಕಂದ್ರೆ ಕೆಲವೊಬ್ಬರೆಲ್ಲ ಕೆಲಸ ನೀಟಾಗಿ ಕಲ್ತಿರೋದಿಲ್ಲ. ಸೊ ಹಾಗಾಗಿ ಅಂಥವ್ರನ್ನ ಬೇಡ, ನೀಟಾಗಿ ಫಿನಿಶಿಂಗ್ ಕೊಡೋ ಕೆಲಸದವ್ರನ್ನ ಮಾತ್ರ ಪೈಂಟಿಂಗ್ ಲೇಬರ್ಸ್ನ ನೋಡಿ, ಆಯ್ತಾ? ಪಟ್ಟಿ ಎಲ್ಲಾನು ಫಸ್ಟ್ ಕೋಟ್ ಆಗಿರೋದು ಸ್ವಲ್ಪ ನೀಟಾಗಿ ಮಾಡೋದು ಒಳ್ಳೇದು. ಸೊ ಇಲ್ಲಿ ನನಗೆ ಪೈಂಟ್ ವಿಚಾರದಲ್ಲಿ ಇಷ್ಟನೇ ಆಯ್ತು, ಎಲ್ಲಾದರೂ ನೀಟಾಗಿ ಮಾಡಿಕೊಟ್ಟಿದ್ದಾರೆ, ಆಯ್ತಾ? ಸೊ ಇಲ್ಲಿ ನಾನು ಫಸ್ಟ್ ಲೇಬರ್ಸ್ಗೆ ಎಷ್ಟು ಕೊಟ್ವಿ ಅಂತ ಹೇಳ್ಬಿಡ್ತೀನಿ, 47,000. ಸೊ ಯಾಕೆ ಅಂದ್ರೆ ಇವ್ರು ನಮಗೆ ಗೊತ್ತಿರೋರು, ಪೇರೆಂಟ್ಸ್ ಆಗಿರೋದ್ರಿಂದ ಇಷ್ಟಕ್ಕೆ ಮಾಡಿಕೊಟ್ಟಿದ್ದಾರೆ. ಬಟ್ ಕೆಲವೊಂದು ಹತ್ರ ಚದರದ ವೈಸ್ ಕೂಡ ಮಾಡಿಕೊಡ್ತಾರಂತೆ. ಕೆಲವೊಂದು ಚದರಕ್ಕೆ 2,500, 3,000, 4,000 ಈ ಥರ ವೇರಿಯೇಷನ್ ಇರುತ್ತಂತೆ. ಸೊ ನೀವು ಅವ್ರನ್ನ ಕೇಳಿ. ಸೊ 2,500ಕ್ಕೆ 3,000ಕ್ಕೆ ಚದರ ಪೈಂಟ್ ಮಾಡೋದಕ್ಕೆ ಯಾವ್ಯಾವ ಥರ ಮಾಡ್ತೀರಾ, ಲೈಕ್ ಎಷ್ಟು ಕೋಟ್ ಪಟ್ಟಿ ಇರುತ್ತೆ, ಮತ್ತೆ ಎಷ್ಟು ಕೋಟ್ ಪ್ರೇಮರ್ ಮಾಡ್ತೀರಾ, ಎಷ್ಟು ಕೋಟ್ ಪೈಂಟ್ ಮಾಡ್ತೀರಾ. ಸೊ ಇದನ್ನೆಲ್ಲನೂ ತಿಳ್ಕೊಂಡು ನೀವು ಒಪ್ಸಿ, ಆಯ್ತಾ? ಯಾಕಂದ್ರೆ ನಾವು ಲಮ್ಸಮಾಗಿ ಒಪ್ಸ್ಬೇಕಾದ್ರೂ ಕೂಡ ಇಷ್ಟೆಲ್ಲ ಮಾತಾಡ್ಕೊಂಡ್ವಿ. ಸೊ ಹಾಗಾಗಿ ನೀವು ಚದರ ವೈಸ್ ಒಪ್ಸಿದ್ರು ಕೂಡ ಅವ್ರು ಒಂದ್ ವೇಳೆ ಕಡಿಮೆಗೆ ಒಪ್ಕೊಂತಿದ್ದಾರೆ ಅಂದ್ರೂ ಅಲ್ಲೇ ನೀವು ಕೇಳಿ, ನೀವು ಯಾವ ಥರ ಪೈಂಟ್ ಮಾಡ್ತೀರಾ, ಎಷ್ಟು ಕೋಟ್ ಮಾಡ್ಕೊಡ್ತೀರಾ ಅಂತ ನೀವು ದಯವಿಟ್ಟು ಕೇಳಬೇಕಾಗುತ್ತೆ, ಆಯ್ತಾ? ಯಾಕಂದ್ರೆ ಅರ್ಧಂಬರ್ಧ ಮಾಡಿದಾದ್ಮೇಲೆ ಮತ್ತೆ ನಾವು ಅವ್ರ ಹತ್ರ ಕೇಳೋದಕ್ಕೂ ಆಗೋದಿಲ್ಲ, ಜಗಳ ಮಾಡೋದಕ್ಕೂ ಆಗೋದಿಲ್ಲ. ಸೊ ಅದೆಲ್ಲ ನಾವು ಫಸ್ಟ್ ಕ್ಲಾರಿಫೈ ಮಾಡ್ಕೊಂಡ್ಬಿಟ್ರೆ ಒಂದು ಸಮಾಧಾನ ಇರುತ್ತಲ್ವ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಆಯ್ತಾ? ಇನ್ನು ಒಂದೊಂದ್ ಕಡೆ ಏನಾಗುತ್ತೆ ಅಂದ್ರೆ ಅರ್ಧಂಬರ್ಧ ಮಾಡ್ಬಿಟ್ಟು ಕೆಲಸವನ್ನ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಇನ್ನೊಬ್ರು ಯಾರೋ ಬಂದ್ ಮಾಡಲ್ಲ. ಒಂದ್ ವೇಳೆ ಬಂದ್ ಮಾಡಿದ್ರು ಸಹ ಅವ್ರು ಇನ್ನೂ ಒಂದು ಜಾಸ್ತಿ ಅಮೌಂಟ್ ಅನ್ನ ತಗೊಂತಾರೆ. ಸೊ ಈ ತರ ಆಗುತ್ತೆ, ಹಾಗಾಗಿ ಹೇಳ್ತಿದ್ದೀನಿ, ಆಯ್ತಾ? ಸೊ ಇವಾಗ ಫಸ್ಟ್ ಲೇಬರ್ಸ್ಗೆ 47,000 ಆಯ್ತು, ಲಂಸಮಾಗಿ ಒಪ್ಸಿದ್ದು ನಾವು, ಆಯ್ತಾ? ನೆಕ್ಸ್ಟ್ ಬಂದು ಫಸ್ಟ್ ಕೋಟ್ ಪೈಂಟ್ ಆಗಿರ್ಬೋದು ಮತ್ತೆ ಪ್ರೇಮರ್ ಆಗಿರ್ಬೋದು. ನೀವು ನನ್ನ ಹಳೆ ವಿಡಿಯೋ ನೋಡಿದ್ರೆ ಅರ್ಥ ಆಗಿರುತ್ತೆ. ನಾನು ಫಸ್ಟ್ ಕೋಟ್ ಪೈಂಟ್ ಆಗಿರ್ಬೋದು ಮತ್ತೆ ಪ್ರೇಮರ್ಗೆ ಎಷ್ಟು ಅಮೌಂಟ್ ಆಯ್ತು ಅಂತ ಹೇಳ್ತಿದ್ದೀನಿ. ಇಲ್ಲಿ ಲೇಬರ್ನ ಬಿಟ್ಟು ಹೇಳ್ತಿದ್ದೀನಿ, ಆಲ್ರೆಡಿ ಲೇಬರ್ನ ಹೇಳ್ಬಿಟ್ಟಿದ್ದೀನಲ್ವಾ. ಹಾಗಾಗಿ 23,500 ಆಯ್ತು, ಆಯ್ತಾ? ಫಸ್ಟ್ ಕೋಟ್ ಪ್ರೇಮರ್ಗೆ ಮತ್ತೆ ಪಟ್ಟಿಗೆ ಮಾತ್ರ. ಯಾಕಷ್ಟೊಂದು ಆಯ್ತು ಪ್ರೇಮರ್ಗೆ ಅಂದ್ರೆ ನಾವು ಡ್ಯಾಮ್ ಪ್ರೂಫ್ ಹೊಡ್ಸಿರೋದು, ಹಾಗಾಗಿ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಆಯ್ತು. 23,500 ಫಸ್ಟ್ ಕೋಟ್ ಪೈಂಟ್ ಮತ್ತೆ ಪ್ರೇಮರ್ಗೆ. ನೆಕ್ಸ್ಟ್ ನಾವು ಒಂದು ಅಂಗಡಿಗೆ ಹೋದ್ವಿ. ಅಲ್ಲಿ ರೂಮ್ಸ್ಗೆ ಮತ್ತೆ ಪ್ರೇಮರು ಮತ್ತೆ ವಿಂಡೋಸ್ಗೆಲ್ಲನು ಪಟ್ಟಿ ಮಾಡೋದಕ್ಕೆ ಮತ್ತೊಂದಷ್ಟು ಬ್ರಷಸ್ ಅದು ಇದು ಇರುತ್ತೆ, ಅವರು ಪೈಂಟರ್ ಹೇಳ್ತಾರಲ್ವ, ಅದನ್ನೆಲ್ಲ ತಗೊಂಡ್ ಬರೋದಕ್ಕೆ ಒಟ್ಟಾರೆಯಾಗಿ ಒಂದು ಅಂಗಡಿಯಲ್ಲಿ ನಮ್ಗೆ 6,500 ಆಯ್ತು, ಆಯ್ತಾ? ಇದಕ್ಕಿಂತ ಮುಂಚೆ ಸೆಕೆಂಡ್ ಕೋಟ್ ಪಟ್ಟಿ ಮಾಡ್ತಾರೆ, ಓಕೆನಾ? ಸೆಕೆಂಡ್ ಕೋಟ್ ಪಟ್ಟಿ ಮಾಡೋದಕ್ಕೆ 4,000 ಆಯ್ತು. ಯಾಕೆ 4,000 ಆಯ್ತು ಅಂದ್ರೆ ನಾವು ಪೋರ್ಟಿಕದಲ್ಲಿ ಕೂಡ ಪಟ್ಟಿ ಮಾಡಿಸಿದ್ವಿ, ಅಂದ್ರೆ ಲೈಕ್ ಸ್ಟೇರ್ ಕೇಸ್ಗೆಲ್ಲ ಫುಲ್ ಪಟ್ಟಿ ಮಾಡಿಸಿದ್ವಿ. ಅದು 2 ಕೋಟ್ ಮಾಡಿಸಿರೋದಕ್ಕೆ ಒಂದು 2-3 ಬ್ಯಾಗ್ ಎಕ್ಸ್ಟ್ರಾ ಆಯ್ತು, ಓಕೆನಾ? ಒಟ್ಟಾರಾಗಿ ಸೆಕೆಂಡ್ ಕೋಟ್ ಪಟ್ಟಿ ಮಾಡಿಸೋದಕ್ಕೆ 4,000 ಆಯ್ತು. ಮತ್ತೆ ನಾವು ಅಂಗಡಿಗೆ ಹೋದ್ವಿ ಅಂತ ಹೇಳಿದ್ವಲ್ಲ, ರೂಮ್ಸ್ಗೆ, ಪೈಂಟ್ಸ್ಗೆ, ಪ್ರೇಮರು ಮತ್ತೆ ಬ್ರಷಸ್ಸು ಮತ್ತೆ ಅವ್ರು ಪಟ್ಟಿ ಮಾಡೋದಕ್ಕೆ ವಿಂಡೋಸ್ಗೆ ಮತ್ತೆ ಶಟರ್ಸ್ಗೆ, ಇದಕ್ಕೆಲ್ಲ ಪಟ್ಟಿ ಮಾಡೋದಕ್ಕೆ ಒಂದಷ್ಟು ಐಟಮ್ಸ್ ಅನ್ನ ತಗೊಂಡ್ರು. ಅದಕ್ಕೆ 6,500 ಆಯ್ತು. ಇನ್ನು ಆವಾಗ ನಾವು ಹಾಲಿಗೆ ತಗೊಂಡಿರ್ಲಿಲ್ಲ, ಮತ್ತೆ ಕಿಚನ್ ತಗೊಂಡಿರ್ಲಿಲ್ಲ, ಮತ್ತೆ ಔಟ್ಸೈಡ್ ಯಾವ ಪಾಯಿಂಟು ತಗೊಂಡಿರ್ಲಿಲ್ಲ. ಫಸ್ಟ್ ಕೋಟ್ ಬಿಟ್ರೆ ನೆಕ್ಸ್ಟ್ ಕಲರಿಂಗ್ ಯಾವುದು ತಗೊಂಡಿರ್ಲಿಲ್ಲ, ಆಯ್ತಾ? ಅಲ್ಲಿಗೆ ನಮ್ಗೆ ಇಷ್ಟ ಆಯ್ತು ಅಂದ್ರೆ 20,000 ಆಯ್ತು. ಎರಡನೇ ಸಲ ನಾವು ಅಂಗಡಿಗೆ ಹೋದಾಗ 20,000 ಆಯ್ತು. ನಾವು ಏಷ್ಯನ್ ಪೈಂಟ್ಸೇ ಮಾಡಿಸಿರೋದು, ಆಯ್ತಾ? ಅಲ್ಲಿ ಯಾಕೆ 20,000 ಆಯ್ತು ಅಂದ್ರೆ ಔಟ್ಸೈಡು ಅಫೆಕ್ಸ್ ಹೊಡೆದಿದ್ದು, ಆಯ್ತಾ? ಏಷ್ಯನ್ ಪೇಂಟ್ ಅಫೆಕ್ಸ್ ಅಂತ ಬರುತ್ತಲ್ವಾ, ಅದು ಹೊಡೆದಿದ್ದು. ಅದು ಸ್ವಲ್ಪ ರೇಟ್ ಜಾಸ್ತಿ ಆಗೋಯ್ತು. ಅದರಲ್ಲೂ ನಾವು ಒಂದೇ ಕೋಟ್ ಮಾಡಿಸಿದ್ದು. ಸೊ ಯಾಕೆ 2 ಕೋಟ್ ಮಾಡಿಸಿಲ್ಲ ಅಂದ್ರೆ ಅಮೌಂಟ್ ತುಂಬಾ ಜಾಸ್ತಿ ಆಗೋಗ್ಬಿಡುತ್ತೆ ಅಂತ ನಾವು ಒಂದೇ ಕೋಟ್ ಮಾಡಿಸ್ತೀವಿ. ಒಂದು ಕೋಟ್ ಡ್ಯಾಮ್ ಪ್ರೂಫ್, ಇನ್ನೊಂದು ಕೋಟ್ ಪೈಂಟ್, ಆಯ್ತಾ? ಸೊ ಮತ್ತೆ ಹಾಲ್ಗೆ ಇದಕ್ಕೆಲ್ಲ ಸೇರಿ ನಮ್ಗೆ ಎಷ್ಟಾಯ್ತು ಅಂದ್ರೆ 20,000 ಆಯ್ತು. ನೆಕ್ಸ್ಟ್ ಇನ್ನ
ಪೋರ್ಟಿಗಲ್ ಶಾರ್ಟೇಜ್ ಬಂದ್ಬಿಡ್ತು ಆಯ್ತಾ. ಆವಾಗ ನಾವೇನು ಮಾಡಿದ್ವಿ ಅಂದರೆ ಪೋರ್ಟಿಗಲ್ ಮಾತ್ರ 2,000 ಆಯಿತು. ಯಾಕೆ ಅಂದರೆ ನಾವು ಈ ಹಾಲಿಗೆ ಮತ್ತೆ ಅವ್ರಿಗೆ ಮಿಕ್ಕಿದ್ರೆ ಕಿಚನ್ಗೆಲ್ಲ ಮಾಡಿದ್ರು. ಆದರೆ ಇದೇನಾಯಿತು ಅಂದರೆ ಪೋರ್ಟಿಗಲ್ ಶಾರ್ಟೇಜ್ ಬಂದ್ಬಿಡ್ತು ಅಂತ ನಾವು ಡುಲ್ಯಾಕ್ಸ್ ತೊಗೊಬಂದ್ವಿ ಆಯಿತಾ. ಆದರೆ ಅಲ್ಲಿ ಡುಲ್ಯಾಕ್ಸ್ ಪೈಂಟ್ ಚೆನ್ನಾಗಿಲ್ದಿರಾ ಸೊ ಒಂದಷ್ಟು ಇದಾಯಿತು. ಬಟ್ ಇವಾಗೂ ಅಷ್ಟೇ ಪೋರ್ಟಿಗದಲ್ಲಿ ಪೈಂಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ, ಅದಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಕಲರ್ ನಾವು ಸೆಲೆಕ್ಟ್ ಮಾಡಿದ್ದು ಒಂದು ಕಲರ್ ಆದರೆ ಅಲ್ಲಿ ಬಂದಿರೋದು ಲೈಕ್ ವೈಟ್ ಕಲರ್ ಥರ ಬಂದಿದೆ ಅಷ್ಟೇ, ಅದು ಪೈಂಟ್ ಮಾಡ್ದಂಗೆ ಇಲ್ಲ. ಅದಕ್ಕೆ 2,000 ಆಗೋಯ್ತು. ಇನ್ನು ಬ್ರಷಸ್ಸು, ರೋಲರ್ಸು, ಮತ್ತು ಪಟ್ಟಿ ಬ್ಲೇಡು, ಮತ್ತು ಕ್ಲಾತು, ಫಸ್ಟ್ ಕೋಟ್ ಪಟ್ಟಿ ಬ್ಲೇಡು, ಮತ್ತು ಸೆಕೆಂಡ್ ಕೋಟ್ ಮಾಡ್ಬೇಕಾದ್ರೆ ಪಟ್ಟಿ ಬ್ಲೇಡು, ಮತ್ತು ಔಟ್ ಸೈಡ್ ಬ್ರಷಸ್ಸು ಅಂತ ನಾನು ಒಂದು 1,500 ರೂಪಾಯಿ ಹಾಕಿದ್ದೀನಿ. ಸೊ ಇದು ಯಾಕೆ 1,500 ಅಂದರೆ ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದರೆ 300, 400, 500 ಅದೆಲ್ಲ ತೊಗೊಂಡದೆಲ್ಲನೂ ಲೆಕ್ಕ ಇರೋದಿಲ್ವಲ್ಲ, ಹಾಗಾಗಿ ಇರಲಿ ಅಂದ್ಬಿಟ್ಟು ಒಂದು 1,500 ಹಾಕಿದ್ದೀನಿ. ಇನ್ನು ಎಕ್ಸ್ಟ್ರಾ ಅಂತ ನಾನು ಪ್ರತಿದಲ್ಲೂ ಹೇಳ್ತಿರ್ತೀನಿ, ಎಕ್ಸ್ಟ್ರಾ ಅಂತ ಹಾಕಿರ್ತೀವಿ. ಯಾಕೆ ಅಂದರೆ ಒಂದೊಂದ್ಸಲಿ 100 ರೂಪಾಯಿ ಕೊಟ್ಟಿರ್ತೀವಿ, 50 ರೂಪಾಯಿ ಕೊಟ್ಟಿರ್ತೀವಿ, ಇದೆಲ್ಲ ಲೆಕ್ಕ ಇರೋದಿಲ್ಲ. ಜೊತೆಗೆ ಶಾರ್ಟೇಜ್ ಬಂತು ಸ್ವಲ್ಪ, ಗ್ರಿಲ್ಸ್ಗೆ ಪೈಂಟ್ ಆಗಿರ್ಬೋದು, ಇದೆಲ್ಲ ಕೂಡ ಸ್ವಲ್ಪ ಶಾರ್ಟೇಜ್ ಬಂತು. ಅದಕ್ಕೆಲ್ಲ ಒಟ್ಟಾರೆಯಾಗಿ ನಾನು 2,000 ಹಾಕಿದ್ದೀನಿ. ಓಕೆನಾ. ಸೊ ಇಷ್ಟೇ ನಾವು ಪೈಂಟ್ ತಂದಿದ್ದು, ಮತ್ತೆ ನಾವು ಪೈಂಟ್ ತಂದಿಲ್ಲ. ಯಾಕೆ ಅಂದರೆ ಸೊ ಪೈಂಟರ್ ಗೊತ್ತಿರೋರು, ಬಟ್ ಕೆಲವೊಂದು ಕಡೆ ತುಂಬ ಸಲ ಓಡಾಡಿಸ್ಬಿಡ್ತಾರಂತೆ ಪೈಂಟವರು. ಹೋಗಿ ತಗೊಂಬ ಇದು ತಗೊಂಬ ಅಂತ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ನಾವು ಜಾಸ್ತಿ ಏನು ಓಡಾಡಿಲ್ಲ ಪೈಂಟ್ಗೆ, ಸ್ವಲ್ಪ ಕಡಿಮೆನೇ ಓಡಾಡಿದ್ದಾಯ್ತಾ. ಇನ್ನು ಉಜ್ಜೋ ಪೇಪರ್ ಬರುತ್ತೆ, ಮತ್ತು ನಾರ್ ಸ್ಟೀಲ್ನರೆಲ್ಲ ಬರುತ್ತಲ್ವ, ಸೊ ಅದಕ್ಕೆಲ್ಲ ಕೂಡ ನಾನು ಅಮೌಂಟು ಹೆಚ್ಚು ಕಮ್ಮಿ ಆಗುತ್ತೆ ಆಯಿತಾ. ಒಂದು 2,000ದಿಂದ 3,000 ವೇರಿಯೇಷನ್ ಆಗ್ಬೋದು. ಮತ್ತು ಇವಾಗ ಟೋಟಲ್ ಆಗಿ ನಾನು ಎಷ್ಟು ಆಯಿತು ಅಂತ ಹೇಳ್ಬಿಡ್ತೀನಿ. 47,000 ಬಂದು ಲೇಬರ್ಸ್ಗೆ, 23,500, 6,500, ಮತ್ತು 4,000, ಮತ್ತು 20,000, 2,000, 1,500 ಮತ್ತು 2,000. ಸೊ ಒಟ್ಟಾರೆಯಾಗಿ ನಮಗೆ ಪೈಂಟು ಮತ್ತು ಲೇಬರ್ಸು ಎಲ್ಲದಕ್ಕೂ ಸೇರಿ 1,20,000 ಆಯಿತು. ಸೊ ಅರ್ಥ ಆಯ್ತಲ್ಲ, 1,20,000 ಪೈಂಟರ್ಸ್ಗೆ ಮತ್ತು ಲೇಬರ್ಸ್ಗೆ. ಸೊ ನನ್ನ ಪ್ರಕಾರ ಇಷ್ಟು ಮನೆಗೆ ಕೆಲವೊಂದು ಜಾಗಗಳಲ್ಲಿ 1,50,000 ಲಕ್ಷ ಮೇಲೆ ಆಗಿಬಿಡುತ್ತೆ. ಸೊ ಯಾಕೆ 1,50,000 ಲಕ್ಷ ಮೇಲೆ ಆಗುತ್ತೆ ಅಂದರೆ ನಾನು ನಿಮ್ಗೆ ಹೇಳಿದ್ದೆ. ಸೊ ನಾವು ಬಜೆಟ್ ಫ್ರೆಂಡ್ಲಿಯಾಗೇ ತೊಗೊಂಡಿದ್ದೀವಿ ಪೈಂಟು, ಟಾಟಾ ಎಮಲ್ಷನ್ ತೊಗೊಂಡಿದ್ದೀವಿ. ಮೇ ಬಿ ಶೈನ್ ಆಗಿರ್ಬೋದು ಅಥವಾ ರಾಯಲ್ ಆಗಿರ್ಬೋದು. ಸೊ ಈ ರೇಂಜಲ್ಲಿ ಹೋಗಿದ್ದಿದ್ರೆ ಇನ್ನೂ ಒಂದು 15,000ರಿಂದ 20,000 ಜಾಸ್ತಿ ಆಗ್ತಿತ್ತು. ರಾಯಲ್ ಅಂತ ಮಾಡಿದರೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೆ 1,70,000 ಅಂದರೆ 1,60,000 ಆ ರೇಂಜ್ಗೆ ಹೋಗ್ಬಿಡ್ತಾ ಇತ್ತು. ಯಾಕಂದರೆ ಅದು 1 ಲೀಟ್ರು 500, 550, ಸ್ವಲ್ಪ ಕಲರ್ ಜಾಸ್ತಿ ಇದ್ದರೆ 600 ಈ ರೇಂಜ್ಗೆಲ್ಲ ಹೋಗ್ಬಿಡುತ್ತೆ ಆಯಿತಾ. ಸೊ ನಾವು ಸಿಚುವೇಶನ್ನು ಮತ್ತು ಬಜೆಟು ಎಲ್ಲವನ್ನ ಯೋಚನೆ ಮಾಡಿ ಟಾಟಾ ಎಮಲ್ಷನ್ ಪೈಂಟೇ ಚೂಸ್ ಮಾಡಿದ್ದು ಆಯಿತಾ. ಸೊ ಎಲ್ಲದಕ್ಕೂ ಒಟ್ಟಾರೆಯಾಗಿ ಮನೆ ಪೂರ್ತಿ ಏಷ್ಯನ್ ಪೈಂಟ್ಸೇ ಮಾಡಿಸಿದ್ದು. ಸೊ ಒಟ್ಟಾರೆಯಾಗಿ 1,20,000 ಪೈಂಟ್ಸ್ ಮಾತ್ರ ಆಯಿತು ಆಯಿತಾ. ಐ ಹೋಪ್ ನಿಮ್ಗೆಲ್ಲರಿಗೂ ಸಹ ನಾನು ಒಂದು ಪೈಂಟ್ಸ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅನ್ಕೊತೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಚದರದ ಲೆಕ್ಕ ಒಪ್ಪಿಸ್ತಾರೆ. ಚದರದ ಲೆಕ್ಕ ಒಪ್ಪಿಸ್ದಾಗ ಏನಾಗ್ಬಿಡುತ್ತೆ ಗೊತ್ತಾ, ಒಂದು ಪೈಂಟ್ ಎಲ್ಲ ಮಾಡಿದ್ದಾದ್ಮೇಲೆ ಗೋಡೆ ಎಲ್ಲ ನೋಡಿ ಅಳತೆ ತಗೊಂಡು ಮತ್ತೊಂದಷ್ಟು ಅಮೌಂಟನ್ನು ತೊಗೊತಾರೆ. ಸೊ ಅದಕ್ಕೆ ನನ್ನ ಒಂದು ಒಪಿನಿಯನ್ ಏನು ಅಂದರೆ, ನೀವು ಲಮ್ಸಮ್ ಆಗಿ ಒಪ್ಪಿಸ್ಬಿಟ್ರೆ ಬೆಟರ್ ಅನಿಸುತ್ತೆ, ಬೆಟರ್ ಆ್ಯಂಡ್ ಬೆಸ್ಟ್ ಅನಿಸುತ್ತೆ ಪೈಂಟ್ ವಿಚಾರದಲ್ಲಿ. ಸೊ ಯೋಚನೆ ಮಾಡಿ ಒಪ್ಪಿಸಿ ಆಯಿತಾ. ಇನ್ನು ಪೈಂಟ್ ವಿಚಾರದಲ್ಲಿ ನೋಡಿ ತಿಳ್ಕೊಳ್ಳಿ ಯಾವ್ದು ಬೆಸ್ಟು ಅಂತ ಯೋಚನೆ ಮಾಡಿ ಮಾಡಿಸಿ. ಯಾಕಂದರೆ ಒಂದ್ಸಲಿ ಮಾಡಿಸೋದು ನಾವು ಯಾಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಟಾಟಾ ಎಮಲ್ಷನ್ ಯಾಕೆ ತಗೊಂಡಿದ್ದು ಅಂದರೆ, ಒಂದು ಇವಾಗ ಸದ್ಯಕ್ಕೆ ಬಜೆಟ್ ಇರಲಿ ಅಂತ, ಇನ್ನೊಂದು ಏನಂದರೆ ನಾವು ಇಂಟೀರಿಯರ್ ವರ್ಕ್ ಮಾಡಿಸಿದಾಗ ಮತ್ತೆ ಎಲ್ಲ ಕಿತ್ತೋಗುತ್ತೆ, ಮತ್ತು ವಾಲ್ಸ್ ಎಲ್ಲ ಇದಾಗುತ್ತೆ, ಆವಾಗ ಬೇಕಾದರೆ ರೀಪೈಂಟ್ ಮಾಡಿಸ್ಬೇಕಲ್ವಾ. ಸೊ ಇವಾಗ ಅಷ್ಟು ಕಾಸ್ಟ್ ಇದೆ ಯಾಕೆ ಅಂತ ಯೋಚನೆ ಮಾಡಿ ಮಾಡಿಸಿರೋದು. ಸೊ ಇದಿಷ್ಟು ಫ್ರೆಂಡ್ಸ್ ಪೈಂಟಿಂಗ್ ಬಗ್ಗೆ. ಐ ಹೋಪ್ ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ. ಸೊ ಹೋಮ್ ಟೂರ್ ಮಾಡ್ತೀನಲ್ಲ, ಸೊ ಹೋಮ್ ಟೂರ್ ಮಾಡಿದಾಗ ಎಲ್ಲೆಲ್ಲಿ ಯಾವ ಕಲರ್ ಪೈಂಟ್ ಮಾಡಿದ್ದಾರೆ ಮತ್ತು ಏನೇನಾಯಿತು, ಸೊ ಅದರದ್ದೆಲ್ಲದ್ರ ಬಗ್ಗೆ ನಿಮಗೆ ಪೂರ್ತಿಯಾಗಿ ಡಿಟೇಲ್ ಹೇಳ್ತೀನಿ. ಇನ್ನೂ ಕೆಲವೊಂದು ಕೆಲಸಗಳು ನಮಗೆ ಅಂದ್ಕೊಂಡಿದ್ದು ಆಗಲಿಲ್ಲ, ಅದು ಏನೇನು ಅಂತ ನಿಮಗೆ ಫ್ಯೂಚರ್ ವಿಡಿಯೋಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆಯಿತಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೋಳೋದಾಗಲಿ, ಬಾಯ್, ಟೇಕ್ ಕೇರ್. ಯಾರೆಲ್ಲ ಮನೆ ಕಟ್ಟಬೇಕು ಅನ್ನೋ ಪ್ಲಾನಲ್ಲಿ ಇದ್ದೀರಾ ಅಥವಾ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರೋ, ಸೊ ಅವರೆಲ್ಲ ಕೂಡ ನಿಮ್ಮ ಕನಸಿನ ಮನೆಗಳನ್ನು ಆದಷ್ಟು ಬೇಗ ಕಟ್ಕೊಳ್ಳಿ, ಖುಷಿಯಾಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸಿದ್ದೀನಿ. ಬಾಯ್, ಟೇಕ್ ಕೇರ್.